ಹಲೋ ಹಾಯ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಒಂದು ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟ ಟಿಪ್ ಕೊಡ್ತಾ ಇದ್ದೀನಿ. ಆ ಟಿಪ್ ಏನು ಅಂತ ಹೇಳಿದ್ರೆ, ನನ್ನ ಟ್ರ್ಯಾಕ್ಟರ್ದು ರೋಟೋವೇಟರ್ ಶಾಫ್ಟ್ ಯೂನಿವರ್ಸಲ್ ಜಾಯಿಂಟ್ ಕಟ್ ಆಗಿದೆ. ಸೊ ಅದನ್ನ ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಟಾರ್ನ ಮನೇಲೇ ಹೇಗೆ ಚೇಂಜ್ ಮಾಡೋದು ಅಂತ ಹೇಳ್ತೀನಿ. ಇದನ್ನ ಸ್ಟಾರ್ ಅಂತ ಹೇಳ್ತಾರೆ, ಇಲ್ಲ ಕ್ರಾಸ್ ಅಂತ ಹೇಳ್ತಾರೆ. ಸೊ ಇದು ರೋಟೋವೇಟರ್ದು ಶಾಫ್ಟು. ಸೊ ಈಗ ಇದನ್ನ ಮನೆಯಲ್ಲಿ ನಾವೇ ಚೇಂಜ್ ಮಾಡ್ಕೋಬೋದು. ಸೊ ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದು ಎರಡು ಸೈಡು ಹೋಗಿದೆ, ಈ ಥರ ಪ್ಲೇ ಇರಬಾರ್ದು. ಈಗ ಅದನ್ನ ರಿಪೇರ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸರ್ಕ್ಲಿಪ್ ಇದೆ. ಸೊ ಆ ಸರ್ಕ್ಲಿಪ್ ಪ್ಲೇಯರ್ ಬರುತ್ತೆ. ಸೊ ಆ ಸರ್ಕ್ಲಿಪ್ ಪ್ಲೇಯರಿಂದ ರಿಮೂವ್ ಮಾಡ್ಕೋಬೇಕು ಫಸ್ಟು. ಸೊ ಅದು ಹೇಗೆ ಅಂತ ತೋರಿಸ್ತೀನಿ. ಸೊ ಫಸ್ಟು ಒಂದು ಉದ್ದವಾಗಿರೋ ನಟ್ಟನ್ನ ತಗೊಂಡು ಸ್ವಲ್ಪ ಟ್ಯಾಪ್ ಮಾಡಬೇಕು, ಯಾಕಂದರೆ ಸ್ವಲ್ಪ ಫ್ರೀ ಆಗಬೇಕದು, ಅದಕ್ಕೋಸ್ಕರ. ನೋಡಿ, ಇದೇ ಸರ್ಕ್ಲಿಪ್ ಪ್ಲೇಯರು. ಸೊ ಈ ಸರ್ಕ್ಲಿಪ್ ಪ್ಲೇಯರಲ್ಲಿ ಎರಡು ಹೋಲ್ ಕಾಣುತ್ತೆ ನಿಮಗೆ. ಸೊ ಆ ಹೋಲ್ಗೆ ಮ್ಯಾಚ್ ಮಾಡಿ ಪ್ರೆಸ್ ಮಾಡಬೇಕು, ಕಟಿಂಗ್ ಪ್ಲೇಯರ್ ಥರ. ಸೊ ಪ್ರೆಸ್ ಮಾಡಿದರೆ ಅದು ಶ್ರಿಂಕ್ ಆಗುತ್ತೆ, ಕ್ಲೀನಾಗಿ ಆಚೆ ಬರುತ್ತೆ. ಸೊ ಅದೇ ಥರ 4 ಸೈಡ್ ಇದೆ, 4 ಸೈಡ್ನೂ ರಿಮೂವ್ ಮಾಡಬೇಕು. ಸೊ ಫಸ್ಟಿಗೆ 2 ಸೈಡ್ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೂ ಸಹ ಸೇಮ್ ಪ್ರೊಸೀಜರ್. ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಫ್ರೀ ಆಗುತ್ತೆ ನಿಮಗೆ ತೆಗಿಯೋದಕ್ಕೆ. ಸೊ ಈಗ ಸರ್ಕ್ಲಿಪ್ ಪ್ಲೇಯರ್ನ ರಿಮೂವ್ ಮಾಡಿದ ನಂತರ, ಸೊ ಈ ಎಂಡ್ ಇದೆ, ಒಂದು ಸೈಡ್, ಎರಡರಲ್ಲಿ ಯಾವುದಾದ್ರು ಒಂದು ಸೈಡ್ ಎಂಡ್ನ ತಂದು ನೀವು ಸ್ವಲ್ಪ ಟ್ಯಾಪ್ ಮಾಡಿ ಲೂಸ್ ಮಾಡಿಕೊಂಡು, ನಂತರ ಒಂದು ಆಲ್ರೆಡಿ ಹೇಳಿದ್ನಲ್ಲ ಉದ್ದವಾಗಿರೋ ಬೋಲ್ಟ್ ಅಥವಾ ಚೈನ್ ಬರುತ್ತೆ, ಅಂದರೆ ಚಾಣ ಅಂತ ಹೇಳ್ತಾರೆ. ಸೊ ಅದನ್ನ ತಗೊಂಡು ಹೊಡಿಬೇಕು. ಅಂದರೆ ನೀವು ಅದು ಆಚೆ ತೆಗಿಬೇಕು. ಅದನ್ನ 2 ಸೈಡು ಕ್ಯಾಪ್ ಥರ ಇರುತ್ತೆ. ಸೊ ಆ ಕ್ಯಾಪ್ನ ಆಚೆ ತೆಗೆದ್ರೆ ಯೂನಿವರ್ಸಲ್ ಜಾಯಿಂಟ್ ಓಪನ್ ಆಗುತ್ತೆ. ಸೊ ಈಗ 2 ಸೈಡು ಓಪನ್ ಆಯಿತು. ಸೊ ಈ 2 ಸೈಡ್ ಓಪನ್ ಮಾಡಿದ ಮೇಲೆ ಈಗ ಅದನ್ನ ಒಂದು ಕ್ಲೀನ್ ಬಟ್ಟೆ ತಗೊಂಡು ಬೇರಿಂಗ್ ಕೂರೋ ಜಾಗ ಇರುತ್ತೆ. ಸೊ ಆ ಜಾಗನ ಕ್ಲೀನ್ ಮಾಡ್ಕೋಬೇಕು. ಮತ್ತು ನೀವು ಬೇರಿಂಗ್ ಕೂರೋ ಜಾಗನ ಯಾವುದೇ ರೀತಿ ಡ್ಯಾಮೇಜ್ ಮಾಡಬಾರ್ದು ತೆಗಿಬೇಕಾದ್ರೆ, ಯಾಕಂದರೆ ನೆಕ್ಸ್ಟ್ ಹಾಕುವಾಗ ತುಂಬ ಹಿಂಸೆ ಆಗುತ್ತೆ. ಸೊ ನೋಡಿ, ಇದು ಹೊಸ ಯೂನಿವರ್ಸಲ್ ಜಾಯಿಂಟು. ಸೊ ಇದನ್ನ ಓಪನ್ ಮಾಡ್ತಾಯಿದ್ದೀನಿ ಈಗ. ಸೊ ಇದರಲ್ಲಿ ಎಲ್ಲ ರೆಡಿ ಸಿಗುತ್ತೆ ನಿಮಗೆ, ನೋಡ್ಬೋದು. ಮತ್ತು ಇದರಲ್ಲಿ ಗ್ರೀಸ್ದು ಗನ್ ಪಾಯಿಂಟ್ ಹಾಕಿರಲ್ಲ. ಸೊ ಅದನ್ನು ನಾವು ಮತ್ತೆ ಹಾಕ್ಕೊಂಡ್ರೂ ಆಗುತ್ತೆ, ಇಲ್ಲ ಈಗಲೂ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ.
ಸೊ ಈಗ 4 ಕ್ಯಾಪ್ನ ತೆಗಿತಾ ಇದ್ದೀನಿ. ಸೊ ಈ ಕ್ಯಾಪ್ನ ತೆಗೆದು ಮಧ್ಯದಲ್ಲಿ ಜಾಯಿಂಟ್ ಇದೆಯಲ್ಲ, ಸೊ ಜಾಯಿಂಟ್ನ ಕೆಳಗೆ ಮಣ್ಣಿಗೆ ಬೀಳದೆ ಒಂದು ಪ್ಲಾಸ್ಟಿಕ್ ಮೇಲೆ ಇಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಅದು ಗ್ರೀಸ್ ಹಾಕಿರ್ತಾರೆ, ಅಲ್ಲಿ ಗ್ರೀಸಿಗೆ ಮಣ್ಣೆಲ್ಲ ಕೂತ್ರೆ ತುಂಬ ಪ್ರಾಬ್ಲಮ್. ಹಾಗಾಗಿ ಸೊ ಒಂದು ಸೈಡಿಗೆ ಕ್ಯಾಪ್ ಹಾಕ್ಕೊಂಡು ಇನ್ನೊಂದು ಸೈಡು ಶಾಫ್ಟಿಗೆ ಹಾಕಬೇಕು. ಸೊ ತೋರಿಸ್ತೀನಿ ನೋಡಿ, ಒಂದು ಸೈಡು ಜಾಯಿಂಟ್ಗೆ ಹಾಕ್ಕೋಬೇಕು, ಇನ್ನೊಂದು ಸೈಡು ಕ್ಯಾಪ್ ಥರ ಹಾಕ್ಕೋಬೇಕು. ಸೊ ಆಗ ಫ್ರೀಯಾಗಿ ಹೋಗುತ್ತೆ. ಸೊ ಇದು ಮ್ಯಾಲೆಟ್ ಅಂತ ಹೇಳ್ತಾರೆ, ಇದು ಹ್ಯಾಮರ್ ಅಲ್ಲ. ಸೊ ಇದು 2 ಸೈಡ್ ಪ್ಲಾಸ್ಟಿಕ್ ಇರೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಮೆಟೀರಿಯಲ್ಗೆ. ಸೊ ಅದು ಮ್ಯಾಲೆಟಿಂದ ಪ್ರೆಸ್ ಮಾಡಾದಮೇಲೆ ಸೊ ಸರ್ಕ್ಲಿಪ್ನ ಅಲ್ಲಿ ಹಾಕಿ ಲಾಕ್ ಮಾಡಬೇಕು. ಸೇಮ್ ಪ್ರೊಸೀಜರ್, ನೀವು ತೆಗಿಯುವಾಗ ಏನು ಪ್ರೊಸೀಜರ್ ಯೂಸ್ ಮಾಡಿದ್ರಿ ಇದು ಅದೇ ಪ್ರೊಸೀಜರ್. ಸೊ 2 ಸೈಡು ಲಾಕ್ ಮಾಡಿಕೊಂಡು ನೆಕ್ಸ್ಟು ಆ ಶಾಫ್ಟಲ್ಲಿ ಇದೆಯಲ್ಲ, ಸೊ ಶಾಫ್ಟಿಗೆ ಕನೆಕ್ಟ್ ಮಾಡ್ಕೊಬೇಕು. ಸರ್ಕ್ಲಿಪ್ ಕರೆಕ್ಟಾಗಿ ಕೂತ್ಕೋಬೇಕು, ಇಲ್ಲಾಂದರೆ ಸರ್ಕ್ಲಿಪ್ ಆಫ್ ಕೂತಿದ್ರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲೂ ಸಹ ಸೇಮ್ ಪ್ರೊಸೀಜರು, ಒಂದು ಸೈಡ್ಗೆ ಕ್ಯಾಪ್ ಹಾಕ್ಕೋಬೇಕು, ಇನ್ನೊಂದು ಸೈಡು ಜಾಯಿಂಟಲ್ಲಿ ಕ್ಯಾಪ್ ಇರಬೇಕು. ಆಗ ನಿಮಗೆ ಕ್ಲೀನಾಗಿ ಹಾಕೋದಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ. 2 ಸೈಡು ಹೊರಗಡೆಯಿಂದ ಕ್ಯಾಪ್ ಹಾಕಿದ್ರೆ ಕಷ್ಟ. ಸೊ ಹಾಗಾಗಿ ಒಂದು ಸೈಡು ಜಾಯಿಂಟ್ಗೆ ಹಾಕ್ಕೊಳ್ಳಿ, ಇನ್ನೊಂದು ಸೈಡು ಶಾಫ್ಟಿಗೆ ಹಾಕ್ಕೊಳ್ಳಿ. ಸೊ ಈಗ ಫೈನಲಿ ವರ್ಕ್ ಕಂಪ್ಲೀಟ್ ಆಯಿತು. ಇದು ಮ್ಯಾಕ್ಸಿಮಮ್ ಒಂದು 10 to 15 ಮಿನಿಟ್ಸ್ ವರ್ಕ್ ಅಷ್ಟೇ. ಸೊ ನೀವೇ ಮಾಡ್ಕೋಬೋದು ಇದನ್ನ, ಯಾವುದೇ ರೀತಿ ಮೆಕ್ಯಾನಿಕ್ ಹುಡ್ಕೊಂಡು ಹೋಗೋ ಅಗತ್ಯ ಇಲ್ಲ. ಸೊ ಗ್ರೀಸ್ ಹೋಲ್ದು ಪಾಯಿಂಟ್ ಬರುತ್ತಲ್ಲ, ಸೊ ಅದನ್ನ ಸ್ಪ್ಯಾನರಲ್ಲಿ ಒಂದು ಸರಿ ಟೈಟ್ ಮಾಡಿಕೊಂಡ್ರೆ ಟೈಟಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನನ್ನ ನೆಕ್ಸ್ಟ್ ವೀಡಿಯೋಸ್ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.